ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಸತ್ ಅಧಿವೇಶನಕ್ಕೂ ಮುನ್ನ ದೆಹಲಿಯಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಜಂತರ್ ಮಂತರ್ನಿಂದ ಹೊರಟ ಸಂಸತ್ ಚಲೋಗೆ ಬ್ರೇಕ್ ಬಿದ್ದಿದೆ. ಜಂತರ್ ಮಂತರ್ನಿಂದ ಹೊರಟ ಸಂಸತ್ ಚಲೋಗೆ ಬ್ರೇಕ್ ಬಿದ್ದಿದೆ. ಸಂಸತ್ನತ್ತ ಹೊರಟಿದ್ದಂತ ಸಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸಂಘರ್ಷವೂ ಕೂಡ ನಡೆದಿದೆ. ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪ್ರತಿಭಟನಾಕಾರರಿಗೆ ಲಾಠಿ ಬೀಸಿದಂತ ಪೊಲೀಸರು. ನೀಟ್ ಅಕ್ರಮ ವಿರೋಧಿಸಿ ಸಂಸತ್ ಚಲೋ ಹೊರಟಿದ್ದಂತ ಸಿಜೆಪಿ ಈ ಸಂದರ್ಭದಲ್ಲಿ ನಡೆದಿರುವಂತ ಹೈ ಡ್ರಾಮಾ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ನಡೆದಿದೆ. ನಿರ್ಬಂಧದ ನಡುವೆನೂ ಪೊಲೀಸರು ಈ ರೀತಿಯಾಗಿ ಪ್ರತಿಭಟನೆಗೆ ಹೊರಟಿದ್ದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಜಂತರ್ ಮಂತರ್ನಿಂದ ಸಿಜೆಪಿ ಪಾರ್ಟಿ ವತಿಯಿಂದ ಸಂಸತ್ ಚಲೋ ಅಂತ ಹೊರಟಿದ್ರು. ಈ ಸಂದರ್ಭದಲ್ಲಿ ಏನಾಯ್ತು? ನಿರ್ಬಂಧ ಇದ್ರೂ ಕೂಡ ಈ ರೀತಿ ಚಲೋಗೆ ಯಾಕೆ ಕಾಲಿಟ್ರು ಅಂತ? ಏನೊಂದು ಸಿಜೆಪಿ ಏನು ಪ್ರತಿಭಟನೆ ನಡೆಸ್ತಾ ಇದೆ. ನೀಟ್ ಅಕ್ರಮಗಳನ್ನ ವಿರೋಧಿಸಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಏನೊಂದು ಪ್ರತಿಭಟನೆ ನಡೀತಾ ಇದೆ. ಇವತ್ತು ಸಂಸತ್ನ ಉಭಯ ಸದನಗಳಲ್ಲಿ ಏನು ಇವತ್ತಿಂದ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಇದೇ ದಿನನೇ ಸಂಸತ್ ಚಲೋಗೆ ಕೂಡ ಕರೆ ಕೊಟ್ಟಿದೆ. ಆದ್ರೆ ಈ ಒಂದು ಸಂಸತ್ ಚಲೋ ಕಾರ್ಯಕ್ರಮವನ್ನ ನೀವು ನಡೆಸಂಗಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆನೆ ದಿಲ್ಲಿ ಪೊಲೀಸರು ಹೇಳಿದ್ರು. ಜೊತೆಗೆ ಏನೊಂದು ಜಂತರ್ ಮಂತರ್ ನಲ್ಲಿ ಹೋರಾಟ ನಡೀತಿದೆ ಆ ಸ್ಥಳವನ್ನ ನಿರ್ಬಂಧಿತ ಸ್ಥಳ ಅಂತ ಕೂಡ ಗುರುತಿಸಿದ್ರು. ಇಷ್ಟಾದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಜೊತೆಗೆ ಭಾರಿ ಪ್ರಮಾಣದ ಪ್ರತಿಭಟನೆ ಮಾಡ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಸಂಸತ್ ಕಡೆಗೆ ಹೊರಟಂತ ಸಂದರ್ಭದಲ್ಲಿ ಈ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಜೊತೆಗೆ ಕಾರ್ಯಕರ್ತರ ಮೇಲೆ ಜಲಫಿರಂಗಿಯನ್ನ ಬಳಸುವಂತ ಕೆಲಸ ಕೂಡ ಆಗಿದೆ. ಯಾವುದೇ ಕಾರಣಕ್ಕೂ ಸಂಸತ್ ಕಡೆಗೆ ಈ ಸಿಜೆಪಿ ಪಾರ್ಟಿಯ ಕಾರ್ಯಕರ್ತರು ಹೋಗಬಾರದು ಅಂತ ಹೇಳ್ಬಿಟ್ಟು ಪೊಲೀಸರು ತಡೀತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಏನೊಂದು ಸೋನಮ್ ವಾಂಗ್ಚುಕ್ ಅವರಿದ್ದಾರೆ. ಅವರು ದಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಅವರ ಉಪವಾಸ ಸತ್ಯಾಗ್ರಹದಿಂದಾಗಿ ಏನೊಂದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಒಂದು ಪ್ರತಿಭಟನೆ. ಜೊತೆಗೆ ಇದೀಗ ತಾನೇ ಒಂದು ರಾಜ್ಯಸಭಾ ಮತ್ತು ಲೋಕಸಭಾ ಕಲಾಪ ಕೂಡ ಏನು ಆರಂಭ ಆಗಿದೆ. ಆ ಕಲಾಪದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಏನು ಸಿಜೆಪಿ ಕಾಕ್ರೋಚ್ ಪಕ್ಷ ಸಂಸತ್ನ ಹೊರಗಡೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಸಂಸತ್ ಭವನದ ಒಳಗೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸದನಗಳಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗ್ತಿದೆ. ವಿರೋಧ ಪಕ್ಷದ ಸದಸ್ಯರು ಏನ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ತಾನೇ ಕಲಾಪ ಏನೋ ಆರಂಭ ಆಗಿದೆ. ಆದ್ರೆ ಕಲಾಪ ಆರಂಭದಿಂದನೇ ಏನೊಂದು ವಿರೋಧ ಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀಟ್ ಅಕ್ರಮ ಸಂಬಂಧಪಟ್ಟಂಗೆ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ದಾರೆ, ಪರೀಕ್ಷೆ ಅಕ್ರಮಗಳನ್ನ ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಜಕೀಯ ಪಕ್ಷಗಳು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಸಂಸತ್ನ ಹೊರಗೆ ಮತ್ತೆ ಸಂಸತ್ನ ಹೊರಗೆ ಎರಡೂ ಕಡೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಪಾರ್ಟಿ ಹಿಂದೆನೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿತ್ತು. ಬೆಂಗಳೂರಿಗೂ ಕೂಡ ಬಂದು ಪ್ರತಿಭಟನೆ ಮಾಡೋದಕ್ಕೆ ಅಂತ ಅವಕಾಶ ಕೇಳಿದ್ರು, ಅವಕಾಶ ಸಿಕ್ಕಿರಲಿಲ್ಲ. ಸದ್ಯ ದೆಹಲಿಯಲ್ಲಿ ಮತ್ತೆ ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಕಾರಣ, ಈ ಜಾಗಕ್ಕೆ ಹೋಗಬಾರ್ದು ಅಂತ ನಿರ್ಬಂಧ ಇದ್ರೂ ಕೂಡ ಪೊಲೀಸರ ನಿರ್ಬಂಧವನ್ನ ಮೀರಿ ಅಲ್ಲಿ ಪ್ರತಿಭಟನಾಕಾರರು ಹೋಗಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಯಿತು.
ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ನಡುವೆ ಸಂಘರ್ಷವೂ ಕೂಡ ನಡೆದು ಹೋಗಿದೆ. ಒಂದು ಕಡೆ ಸಂಸತ್ ಅಧಿವೇಶನ ಕಲಾಪ, ಮತ್ತೊಂದು ಕಡೆಗೆ ಈ ರೀತಿ ಹೊರಗಡೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಕಾರಣ ನೀಟ್ ಪರೀಕ್ಷೆ ಸರಿಯಾಗಿ ಆಗಲಿಲ್ಲ, ಪತ್ರಿಕೆ ಲೀಕ್ ಆಯಿತು, ತದನಂತರದಲ್ಲಿ ಮತ್ತೆ ಎಕ್ಸಾಮ್ ಮಾಡಿದ್ರು, ಅದರ ಫಲಿತಾಂಶವೂ ಈಗಾಗಲೇ ಪ್ರಕಟ ಆಗಿದೆ. ಆದರೆ ನೀಟ್ ಪರೀಕ್ಷೆ ರದ್ದಾಗಿತ್ತಲ್ಲ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡಿದ್ರು. ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನಡೆದಿರುವಂಥ ಪ್ರತಿಭಟನೆ ಇದು.